ಆಯ್ತಾ, ಆಗೋಯ್ತಾ? ಅಕ್ಷಿ ಅನ್ನೋದು ಅದು ಮೂಸ್ತಾ ಇರೋದು. ಗುಡ್ ಮಾರ್ನಿಂಗ್ ಎಲ್ರಿಗೂ, ವೆಲ್ಕಮ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ನೆನ್ನೆ ಹಬ್ಬ ಎಲ್ಲ ಮಾಡಿ ಫುಲ್ ಟಯರ್ಡ್ ಆಗಿ ರಾತ್ರಿ ಹೋಗಿ 10 ಗಂಟೆಯಲ್ಲಿ ಮಲ್ಕೊಂಡೋಳು. ಬೆಳಗ್ಗೆ 9:30 9:45 ಎದ್ದಿದೀವಿ ಇಬ್ರು. ಇವ್ರೇನೋ ರಾತ್ರಿ ಲೇಟಾಗಿ ಮಲ್ಕೊಂಡ್ರು, 12:30 ಮಲ್ಕೊಂಡ್ರಂತೆ. ನಾನೇನಿಲ್ಲ, ಹೋಗಿ ತಲೆಗೆ ದಿಂಬು ಅಂತ ಇದ್ದೀನಿ ನೋಡಿ. ಹೋಗಿ ದಿಂಬಿಗೆ ತಲೆ ಕೊಡ್ತಿದ್ದಂಗೆನೆ ಚೆನ್ನಾಗಿ ನಿದ್ದೆ ಬಂದ್ಬಿಟ್ಟು ಬೆಳಗ್ಗೆನು ಎಚ್ಚರ ಆಗಿಲ್ಲ ನನಗೆ. ಮನು ಎದ್ದೇಳಿಸ್ತಾ ಇದಾರೆ, 9:30 ಆಯ್ತು, ಎದ್ದೋ ಮಂಜು ತಿಂಡಿ ತಿನ್ಬೇಕು ನೀನು ಅಂತ. ಹೋಟೆಲಲ್ಲಿ ಇಡ್ಲಿ ತಿನ್ಕೊಂಡ್ವಿ ಇಬ್ರು. ನಾನ್ ಪಲಾವ್ ತಿಂದೆ, ಮನು ಇಡ್ಲಿ ತಿನ್ಕೊಂಡ್ರು. ಸೊ ಇವಾಗ ಇನ್ನೊಂದು ರೌಂಡ್ ಹೋಗಿ ಮಲ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ. ಯಾಕೋ ಟಯರ್ಡ್ನೆಸ್ ಕಮ್ಮಿ ಆಗಿಲ್ಲ. ಹಾಗಾಗಿ ಇನ್ನೇನಿಲ್ಲ, ಮನೇಲಿ ಇವತ್ತೇನು ಜಾಸ್ತಿ ಕೆಲ್ಸಗಳೆಲ್ಲ ಏನು ಇಲ್ಲ. ಅಡುಗೆದಂತೂ ಇಲ್ಲವೇ ಇಲ್ಲ, ನೆನ್ನೆದೆಲ್ಲ ಇದೆ ಅಡುಗೆ. ಸಂಡೇ ಇರೋದ್ರಿಂದ ಮನೆ ವಾರ ಮಾಡ್ಬೇಕು. ಬಟ್ ಸಾಯಂಕಾಲ ಮನೆ ಒರೆಸ್ಕೊಡ್ತೀನಿ ಮನುಗೆ. ಇವತ್ತು ಮನು ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ತಾರೆ ಅಲ್ವಾ ಮನು? ಪ್ಲೀಸ್ ಮನು, ಯಾಕೆಂದ್ರೆ ನಾನು ಫ್ರೈಡೇ ತಲೆ ಸ್ನಾನ, ನೆನ್ನೆನೂ ತಲೆ ಸ್ನಾನ, ಪುನಃ ಇವತ್ತು ತಲೆ ಸ್ನಾನ ಮಾಡಿದ್ರೆ ಇನ್ನ ನನಗೆ ತಲೆ ನೋವು ಸ್ಟಾರ್ಟ್ ಆಗೋಗುತ್ತೆ. ನನ್ಗಂಗ ಆಗಲ್ಲ ಕಂಟಿನ್ಯೂಸ್ ಆಗಿ. ಹಂಗಾಗಿ ಇವತ್ತು ಮನುಗೆ ಏನಂದೆ ನೀನು? ಹೋಗ್ತೀನಿ, ಕಾಫಿ ಮಾಡ್ಕೊಟ್ಬಿಟ್ಟು ಮಲ್ಕೊಂತೀನಿ. ಎದ್ದ ಮೇಲೆ ಸಿಗ್ತೀನಿ ನಿಮಗೆ. ಇವತ್ತು ಸೆಪ್ಟೆಂಬರ್ 8 ಅಂದರೆ ನಮ್ಮ ಬೃಂದಕ್ಕನ್ ಬರ್ತಡೇ. ಲಿಟ್ರಲಿ ಮರ್ತೇ ಹೋಗ್ಬಿಟ್ಟಿದ್ದೀನಿ. ಇವಾಗ ಕಾಫಿ ಮಾಡೋಣ ಅಂತ ಕಿಚನ್ಗೆ ಹೋದಾಗ ಫ್ಲ್ಯಾಶ್ ಆಗ್ತಾ ಇದೆ, ಇವತ್ತು ಬೃಂದಕ್ಕನ್ ಬರ್ತಡೇ ಸೆಪ್ಟೆಂಬರ್ 8. ಬೆಳಗ್ಗೆಯಿಂದ ಅನಿಸ್ತಾ ಇತ್ತು ಏನೋ ಮರ್ತಿದ್ದೀನಿ ಅಂತ. ಇವಾಗ ಕಾಲ್ ಮಾಡಿ ವಿಶ್ ಮಾಡ್ತೀನಿ. ಸದ್ಯ ಬೆಳಗ್ಗೆನೆ ರಿಯಲೈಸ್ ಆಗಿದೆ ನನಗೆ, ಸಂಜೆ ಆಗಿಲ್ವಲ್ಲ, ಇಲ್ಲ ಬೇಜಾರು ಮಾಡ್ಕೊಬಿಟ್ಟಿರೋಳು. ಇವಾಗ ಟೈಮ್ ಎಷ್ಟಾಗಿರ್ಬೋದು ಗೊತ್ತಾ? 4:15 ಆಗಿರ್ಬೋದು. ನಾನು ಹೋಗಿ ಮಲ್ಕೊಂಡಾಗ 1 ಗಂಟೆ. ರಾತ್ರಿ 10 ಗಂಟೆಗೆ ಮಲ್ಕೊಂಡು ಬೆಳಗ್ಗೆ 9:30ಗೆ ಮನು ಬಲವಂತಕ್ಕೆ ಎದ್ದಿದ್ದೀನಿ. ಇವಾಗನು 1 ಗಂಟೆಗೆ ಹೋಗಿ ಮಲ್ಕೊಂಡು 4:15ಗೂ ಮನು ಫೋರ್ಸ್ಫುಲಿ ಎದ್ದೇಳಿಸಿದ್ರು ಅಂತ ಎದ್ದಿದ್ದೀನಿ. ಇನ್ನೂ ನಿದ್ದೆ ಹೋಗಿಲ್ಲ ನನಗೆ. ಏನು ಮನು, ಒಂದು ಮನುಷ್ಯ ಹಿಂಗೂ ನಿದ್ದೆ ಮಾಡ್ತಾನ ಅಂತ ಅನಿಸ್ತಾ ಇದೆ. ಎಕ್ಸ್ಪೀರಿಯನ್ಸ್ ಇಲ್ಲ. ನಾನು ಬೇಜಾನ್ ಸರಿ ಮಾಡಿದ್ದೀನಿ, ಇದೇನು ಫಸ್ಟ್ ಟೈಮ್ ಅಲ್ಲ. ನಾನೆಲ್ಲೋ ನಿಮ್ದು ಬಗ್ಗೆ ಹೇಳ್ತಾ ಇದೀಯಾ ಅನ್ಕೊಂಡೆ. ಇನ್ನೂ ನಿದ್ದೆ ಹೋಗಿಲ್ಲ ನೋಡಿ. ಗೊತ್ತಿಲ್ಲ ಯಾಕಿಷ್ಟು ನಿದ್ದೆ ಅಂತ. ಭಯಂಕರ ನಿದ್ದೆ ಮಾಡಿದ್ದೀನಿ. ರಾತ್ರಿ ನಿದ್ದೆ ಬರತ್ತಾ ಅಂತ ಕೇಳ್ತೀರಾ? ಖಂಡಿತ ಬರತ್ತೆ. ನಂಗೆ ಇನ್ನೊಂದು ಕಾಯಿಲೆ ಇದೆ. ಮಧ್ಯಾಹ್ನ ಟೈಮು ಎಷ್ಟು ಜಾಸ್ತಿ ನಿದ್ದೆ ಮಾಡ್ತೀನಿ, ರಾತ್ರಿ ಅಷ್ಟೇ ಬೇಗ ನಿದ್ದೆ ಬರುತ್ತೆ. ಎಲ್ರಿಗೂ ಉಲ್ಟಾಗುತ್ತೆ. ಮನು ಏನಾದ್ರು ಒಂದು 1/2 ಅವರ್ ಎಕ್ಸ್ಟ್ರಾ ಮಲ್ಕೊಬಿಟ್ರೆ ಅಯ್ಯೋ ರಾತ್ರಿ ನಿದ್ದೆ ಬರಲ್ಲ ಅಂತಿರ್ತಾರೆ. ನಾನೇನಾದ್ರು ಒಂದು 1/2 ಅವರ್ 1 ಅವರ್ ಜಾಸ್ತಿ ಮಲ್ಕೊಂಡಿದ್ರೆ ರಾತ್ರಿ ಇನ್ನೂ ಚೆನ್ನಾಗಿ ನಿದ್ದೆ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್. ಇವತ್ತು ವಿಡಿಯೋ ಪಬ್ಲಿಷೇ ಮಾಡೋಕ್ಕಾಗಿಲ್ಲ. ನನಗೆ ವೆಯ್ಟ್ ಮಾಡ್ಕೊಂಡು ಕೂತಿದ್ರಂತೆ ತಮ್ಮನೇಲಿಗೆ. ಇವಾಗ ಮಾಡಿಕೊಟ್ಟಿದ್ದೀನಿ. ಅದೆಲ್ಲ ಮಾಡಿಬಿಟ್ಟು ಪಬ್ಲಿಷ್ ಮಾಡಿಬಿಟ್ಟು ಮನು ಹೋಗ್ತಾರೆ ನೆಕ್ಸ್ಟು ಹೇರ್ ಕಟ್ಗೆ. ಮನು ಏರ್ ಕಟ್ಟಿಗೆ ಹೋಗ್ಬೇಕು ಅನ್ಕೊಂತ ಇದ್ರೆ ಅಷ್ಟೊತ್ತಿಗೆ ಸಲೂನಿಗೆ ಫೋನ್ ಮಾಡಿದ್ರು. ಅಲ್ಲಿ ನೋಡಿದ್ರೆ 4-5 ಜನ ಆಲ್ರೆಡಿ ಕಸ್ಟಮರ್ ವೆಯ್ಟಿಂಗ್ ಲಿಸ್ಟಲ್ಲಿ ಇದ್ದಾರಂತೆ. ಲೇಟ್ ಆಗುತ್ತೆ ಸರ್ ಅಂತ ಅಂದ ಹುಡುಗ. ಹಂಗಾಗಿ ನಾಳೆ ಬೆಳಗ್ಗೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಕೊಂಡ್ರು. ಬೋರ್ ಆಗ್ತಾಯಿದೆ ಮಂಜು, ಒಂದು ರೌಂಡ್ ಹೋಗಿ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡ್ಕೊಂಡು ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಹೋದ್ರು. ಅವ್ರು ಹೋಗಿನೇ ಆಯ್ತು 1/2 ಅವರ್. ಇವಾಗ ನಾನು ಒಬ್ಬಳೇ ಇದ್ದೀನಿ ಮನೆಯಲ್ಲಿ. ನನಗೆ ಬೋರ್ ಹೊಡಿತಾ ಇದೆಯಲ್ಲ ಅಂದ್ಕೊಂಡು ಬಂದು ಹೊರಗಡೆ ಗೇಟಿಂದ ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಗಾಳಿಗೆ ಇವಾಗ ಎಲೆ ಎಲ್ಲ ಬಂದು ತುಂಬ್ಕೊಬಿಡುತ್ತೆ. ಈಗನೂ ನೋಡಿ ಗಾಳಿ ಹೆಂಗ್ ಬೀಸ್ತಾ ಇದೆ ತಣ್ಣಗೆ. ಸೊ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಇವಾಗ ಈಗ ಏನ್ ಮಾಡೋದು, ಮಾಡಕ್ ಬೇರೆ ಏನು ಕೆಲಸ ಇಲ್ಲ. ದೇವ್ರ ದೀಪ ಹಚ್ಬೇಕು. ಇವಾಗ ಇನ್ನು 5:15. ಸೊ 6 ಗಂಟೆಗೆ ದೇವ್ರ ದೀಪ ಹಚ್ತೀನಿ. ಸೊ ಇನ್ನು ಅರ್ಧ ಗಂಟೆ ಟೈಮ್ ಇದೆ. ಬೆಳಗ್ಗೆಯಿಂದ ಮನೆಗೆ ಸರಿಯಾಗಿ ನಾನು ಫೋನ್ ಮಾಡಿ ಮಾತೇ ಆಡಿಲ್ಲ. ಇವಾಗ ಫೋನ್ ಮಾಡಿ ಮಾತಾಡ್ಬಿಟ್ಟು ಆಮೇಲೆ ಎದ್ದೋಗಿ ದೇವ್ರ ದೀಪ ಹಚ್ತೀನಿ. ಅಷ್ಟೊತ್ತಿಗೆ ಮನು ಬರ್ತಾರೆ ಅನ್ಸತ್ತೆ. ಇತ್ತೀಚೆಗೆ ಇಲ್ಲೇನೋ ಒಂದು ಗುಳ್ಳೆ ಆಗಿದೆ ಸಣ್ಣಕ್ಕೆ. ಅದೇನೋ ನರುಣಿ ಅಂತಾರಲ್ಲ ಆ ಥರನೋ ಏನೋ ಒಂದು ಗೊತ್ತಿಲ್ಲ. ಈಗ ಒಂದು ವೀಕಿಂದ ನೋಡ್ತಾ ಇದ್ದೀನಿ. ಮನು ನಿನಗೆ ಬರತ್ತಲ್ಲ ಫೇಸ್ ಅಲ್ಲಿ ಆ ಥರ ಬಂದಿದ್ದು ನೋಡು. ನಂಗೆ ವೈಟ್ ಬಂದಿದೆ ಇಲ್ಲಿ. ಅದು ಇಲ್ಲ ಗಾಯ ಅಲ್ಲ, ಗಾಯ ಅಲ್ಲ ಮನು. ಈ ಸ್ಕಿನ್ ಎಕ್ಸ್ಟ್ರಾ ಸ್ಕಿನ್ ಬೆಳ್ಕೊಳತ್ತಲ್ಲ ನೋಡು. ಟಾರ್ಚ್ ಹಾಕೊಂಡು ನೋಡು. ತಾಳು ಕುತ್ಕೊಂತೀನಿ. ತಿರುಗಿ ಕಡೆ ಗುಳ್ಳೆ ಗೊತ್ತಾಯ್ತು. ನೀನು ರಿಮೂವ್ ಮಾಡಿಸ್ದೆ ನೋಡು ಲಾಸ್ಟ್ ಟೈಮಲ್ಲಿ ಕ್ಲಿನಿಕಲ್ಲಿ. ಆ ಥರ ವೈಟ್ ಕಲರ್ ಬಂದಿದೆ. ಅದು ಬಲೇ ಡಿಸ್ಟರ್ಬ್ ಮಾಡ್ತಾ ಇದೆ. ಹಿಂಗೆ ಅದು ಹೊಸ್ದಾಗಿ ಬಂದಿರೋದಲ್ವ, ಹಿಂಗೆ ಕಣ್ಣು ಬಿಟ್ಟಾಗ ಕಾಣಿಸ್ತಾ ಇರತ್ತೆ ಇಲ್ಲೇನೋ ಕೂತಿದ್ಯೇನೋ ಅನ್ನೋ ಥರ ಡಿಸ್ಟರ್ಬ್ ಮಾಡ್ತಾ ಇದೆ.
ಅದೇನು ಮಾಡೋಕ್ಕೂ ಆಗಲ್ಲ. ಪೇಯ್ನ್ ಎಲ್ಲ ಏನು ಇಲ್ಲ. ಕಾಣಿಸ್ತಾ ಇದೆಯೋ ಏನೋ ಗೊತ್ತಿಲ್ಲ. ಇಲ್ಲಿ ಇವಾಗ ಮುಖ ತೊಳ್ಕೊಂಡು ಬಂದೆ, ದೀಪ ಹಚ್ಚಕ್ಕೆ ಹೋಗ್ತಾ ಇದ್ದೀನಿ. ಫಸ್ಟ್ ದೀಪ ಹಚ್ಬಿಟ್ಟು ಬಂದು ಆಮೇಲೆ ಮಾತಾಡೋಣ. ವಾಟ್ ಯು ವಾಂಟ್? ವಾಟ್ ಯು ವಾಂಟ್? ಕಾಫಿ. ಐ ನೋ ಇಟ್. ತೋಮನು ಕಾಫಿ. ಥ್ಯಾಂಕ್ ಯು. ವೆಲ್ಕಮ್. ಇವಾಗ ಎಲ್ಲ ಮುಗಿಸ್ಬಿಟ್ಟು ಬಂದೆ, ಕಾಫಿ ಮಾಡಿಕೊಂಡು ಕಾಫಿ ಕುಡಿತಾ ಇವಾಗ ಇಬ್ಬರು ಒಂದು 5-10 ನಿಮಿಷ ಕಾಫಿ ಖಾಲಿ ಆಗೋ ತನಕ ಮಾತಾಡ್ತೀವಿ. ಇರೋ ಬರೋ ಗಾಸಿಪ್ ಎಲ್ಲ ಮಾಡ್ತೀವಿ. ಹೌದು, ಗಾಸಿಪ್ ಎಲ್ಲ ಮಾಡ್ತೀವಿ. ಯಾರ ಬಗ್ಗೆ ಮನು? ಅಕ್ಕಪಕ್ಕ ಮನೇಲಿ ಏನಾಗಿದೆ, ಎದುರು ಮನೆಗೆ ಯಾರು ಬಂದರು, ಹಿಂದಿನ ಮನೇಲಿ ಯಾರು ಹೋದ್ರು ಅಂತ, ಯಾರು ಹೊಡೆದಾಡಿದ್ರು, ಯಾರು ಏನು ತಿಂದ್ರು, ಯಾರು ಏನು ತಿಂದಿಲ್ಲ, ಹೋಟ್ಲಿಗೆ ಹೋದ್ರ ಮನೇಲಿ ಮಾಡಿದ್ರ ಅಂತೆಲ್ಲ ಗಾಸಿಪ್ ಮಾಡಿಬಿಟ್ಟು ಇವತ್ತು ಸಂಡೇ ಆಗಿರೋದ್ರಿಂದ 9 ಗಂಟೆ ಫಿಲಮ್ ನೋಡ್ತೀವಿ. ನಿಜ ಅನ್ಕೊಂಬಿಟ್ಟಿರ ಆಮೇಲೆ ನಿಜ ಅನ್ಕೊಂಬಿಟ್ಟವ್ರು ಆಮೇಲೆ ನೀನು ಹೇಳಿದ್ ಕೇಳಿ. ಅನ್ಕೊಂಡ್ರೇನು ಅನ್ಕೊಳ್ಳಿಲ್ಲ ಅಂದ್ರೆ ಅನ್ಕೊಂಡ್ರು ಪ್ರೂವ್ ಮಾಡೋಕ್ಕಾಗಲ್ಲ, ಅನ್ಕೊಳ್ಳಿಲ್ಲ ಅಂದ್ರೂ ಪ್ರೂವ್ ಮಾಡೋಕ್ಕಾಗಲ್ಲ. ಏನು ಗಾಸಿಪ್ ಮಾಡ್ತೀವಿ ಅಂತ. ಅವ್ರು ಇವಾಗ ಹೋಗಿ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡ್ಕೊಂಡು ಬಂದ್ರಲ್ಲ, ಸ್ಟೋರಿನೆಲ್ಲ ಕೇಳ್ಕೋಬೇಕು. ಬೆಳಗ್ಗೆ ನಾನು ಭಾಗ್ಯನ ಮನೆಗೆ ಹೋಗಿದ್ದೆ, ವಿರಾಜ್ನ ಮೀಟ್ ಮಾಡ್ಕೊಂಡು ಭಾಗ್ಯನ ನೋಡ್ಕೊಂಡು ಬರೋಣ ಅಂತ. ಆ ಸ್ಟೋರಿನೆಲ್ಲ ಇನ್ನೂ ಏನು ಹೇಳಿಲ್ಲ, ಅದೆಲ್ಲ ಹೇಳ್ಬೇಕು. ಹಿಂಗೆ ಏನೋ ಸುಮ್ಮನೆ ಏನೋ ಒಂದು ಮಾತಾಡ್ಬೇಕಲ್ಲ, ಏನೋ ಒಂದು ಟಾಪಿಕ್ ಬೇಕು. ಅದಕ್ಕೆ ಸ್ಟೋರಿ ಟೆಲ್ಲಿಂಗ್ ಸೆಷನ್ಗಳನ್ನ ನಡೆಸ್ತೀವಿ, ಎಲ್ಲ ಶೇರ್ ಮಾಡ್ಕೊತೀವಿ ಅಷ್ಟೇ, ಇನ್ನೇನಿಲ್ಲ. ಹೋಗಿ ಕಾಫಿ ಕುಡ್ಕೊಂಡು ಮಾತಾಡೋಣ. ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ 7:15 ಆಗಿದೆ ಟೈಮ್ ಇವಾಗ. ಆಮೇಲೆ ಕೂತ್ಕೊಂಡು ಮೂವಿ ನೋಡ್ಕೊಂಡು ಯಾವ್ದಾದ್ರು. ಇವತ್ತು ವೀಕೆಂಡ್ ಇಡೀ ದಿನ ನಿದ್ದೆ ಮಾಡೋದ್ರಲ್ಲೇ ಹೋಗಿದೆಯಲ್ಲ ನಂದು. ಮೂವಿ ನೋಡ್ಕೊಂಡು ಆರಾಮಾಗಿ ಚಿಲ್ಔಟ್ ಮಾಡ್ಕೊಂಡು ಹೋಗಿ ಪಾಚ್ಕೊಳ್ಳೋದು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಥ್ಯಾಂಕ್ ಯು. ಹಿಂಗೆಲ್ಲ ವಿಷಯಗಳು ಇಟ್ಕೊಂಡು ಬೆಳಗ್ಗೆ ನಮ್ಗೇನು ಹೇಳೇ ಇಲ್ಲ. ಅದೇ ಅರ್ಧ ಹೊತ್ತಿಗೆ ಸರ್ ಹೋಗ್ತಾರೆ. ಹೇಳಿಲ್ವಾ ವಿಶ್ ಮಾಡಿದ್ಲು ಮಧ್ಯಾಹ್ನ? ನಮ್ಗೆ ಹೇಳಿಲ್ಲ. ಗೂದ್ ಬಿಡ್ತೀನಿ ಈಗ. ನಾವ್ ಹಂಗೆಲ್ಲ ಎಲ್ಲಾರ್ಗು ಹೇಳಲ್ಲಪ್ಪ, ನಮ್ ಗೋಡೆ ಸೀಕ್ರೆಟ್. ಹಂಗೆ ಏನ್ ಮಾಡ್ಕೊಂಡ್ ತಿಂದ್ರಿ? ಒಬ್ಬಿಟ್ಟು ಜಾಮೂನು. ಅವ್ರು ನೋಡಿದ್ರೆ ಮಟನು ಅಂತಾರೆ, ನೀವು ನೋಡಿದ್ರೆ ಒಬ್ಬಿಟ್ಟು ಜಾಮೂನು ಮಾಡಿದ್ದು. ಅಲ್ಲಿ ನಾನ್ ವೆಜ್ ಫುಲ್ಲು. ಹಂಗೆ ಫುಲ್ ಮೀಲ್ಸ್. ಹೋಗಿಲ್ವಾ? ಹೋಗ್ ಬಂದ್ವಿ. ಮತ್ತೆ ಮಟನ್ ತಿನ್ಲಿಲ್ಲ? ತಿಂದೆ. ಮತ್ತೆ ಅದನ್ನ ಹೇಳ್ತಿಲ್ಲ ಬಿಟ್ಟು ನಾವು ತಿಂದೇ ಇರೋದನ್ನ ಹೇಳ್ತಾ ಇದ್ದೀರಾ? ಹೇಳಿದ್ನಲ್ಲ ಫುಲ್ ಮೀಲ್ಸ್ ಅಂತ. ಹಂಗೆ ಬೆಳಗ್ಗೆನೆ ವಿಶ್ ಮಾಡಿದ್ದೀನಿ ನಾನು ಬೃಂದಕ್ಕಂಗೆ. ಅವ್ರು ಏನೋ ಬ್ಯುಸಿ ಇದ್ರು ಅಂದ್ಬಿಟ್ಟು ಆಮೇಲೆ ಫೋನ್ ಮಾಡಿ ವಿಶ್ ಮಾಡ್ತೀನಿ ಮಂಜು ಅಂದ್ಕೊಂಡು ಅವ್ರು ಮರ್ತ್ಕೊಬಿಟ್ಟಿದ್ದಾರೆ. ಅದಕ್ಕೆ ಇವಾಗ ಫೋನ್ ಮಾಡಿ ವಿಶ್ ಮಾಡ್ತವ್ರೆ. ನಂಗೆ ವಿಷಯನೇ ಗೊತ್ತಿರಲಿಲ್ಲ, ಮಂಜು ಹೇಳೇ ಇರಲಿಲ್ಲ ನನಗೆ ಅಂತ. ಇನ್ನು ಅವರಿಬ್ರು ಕಾನ್ವರ್ಸೇಷನ್ 1/2 hour ಆದರೂ ಹೋಗ್ತಾನೆ ಇರತ್ತೆ, ಒಬ್ರಿಗೊಬ್ರು ಕಾಲು ಹೇಳ್ಕೊಂಡು. ನಾವು ಕೂತ್ಕೊಂಡು ಮೂವಿ ನೋಡೋದನ್ನ ಕಂಟಿನ್ಯೂ ಮಾಡ್ತೀವಿ. ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಇವತ್ತು ಮಂಡೇ. ಯೂಶಲಿ ಟೆಂಪಲ್ಗೆ ಹೋಗ್ತೀವಿ ಅಲ್ವಾ, ಬಟ್ ಇವತ್ತು ಹೋಗೋದಿಕ್ ಆಗ್ತಾ ಇಲ್ಲ ನಮಗೆ. ಬೇರೆ ಏನೋ ಕೆಲಸ ಬಂತು, ಎದ್ದಿದ್ದು ಲೇಟ್ ಆಯ್ತು. ನಿನ್ನೆ ಬೇಗನೆ ಮಲ್ಕೊಂಡ್ವಿ, ಆದ್ರೂ ಲೇಟಾಗಿ ಎದ್ವಿ. 9-10 ಮಲಗ್ತಾ ಇದೀವಿ. ಅವ್ರ ಮುಖ ನೋಡಿ ಇನ್ನೂ ಗಡ್ತ್ಕೊಂಡೇ ಇದೆ. ಇವಾಗ ಇನ್ನು ಬೆಡ್ಡಿಂದ ಎದ್ದು ಬಂದಿರತ್ತರ. 9:30ಗೆ ಎದ್ವಿ, 10:30 ಇವಾಗ ರೆಡಿಯಾಗಿ ಹೊರಟಿದೀವಿ. ಅಲ್ಲೇ ಆನ್ ದಿ ವೇ ಬ್ರೇಕ್ಫಾಸ್ಟ್ ತಿನ್ಕೊಂಡು ಹೋಗ್ಬಿಟ್ಟು ಬರೋಣ ಅಂತ. ಆಯ್ತಾ? ಕಮ್ ಚಲೋ, ಲೆಟ್ಸ್ ಗೋ. ಸೊ ಅಷ್ಟೇ, ಹೋಗ್ಬಿಟ್ಟು ಬರೋದು ಇವಾಗ. ಇನ್ನೇನಿಲ್ಲ, ಒಂದು 2 hours ಆಗತ್ತೆ. ಸೊ ಸಂಜೆ ಟೆಂಪಲ್ಗೆ ಸಂಜೆ ಹೋಗ್ತೀಯಮ್ಮನು ನೀನು? ಮೋಸ್ಟ್ ಪ್ರಾಬ್ ಇಲ್ಲ, ಡೌಟ್ ಇವತ್ತು ಹೋಗೋದು. ಹೌದೇಕೆ? ಹೇರ್ ಕಟ್ ಹೋಗ್ಬೇಕು. ಹೇರ್ ಕಟ್ ಮಾಡಿಸ್ಕೊಂಡು ಬಂದು ಸ್ನಾನ ಮಾಡ್ಕೊಂಡು ಟೆಂಪಲ್ಗೆ ಹೋಗು. ಇಲ್ಲ, ಅಷ್ಟೊಂದೆಲ್ಲ ಟೈಮ್ ಆಗಲ್ಲ. ಹೌದಾ? ನೋಡೋಣ ಹೆಂಗೋಗತ್ತೆ. ನಾನು ಕಳಿಸೋಣ ಅಂತ ಅನ್ಕೊಂಡಿದ್ದೀನಿ. ಮಿಸ್ ಮಾಡಕ್ ಇಷ್ಟನೇ ಆಗಲ್ಲ ನನಗೆ. ನಾವಲ್ಲಿ ದೋಸೆ ಆರ್ಡರ್ ಮಾಡಿದ್ದೀವಿ. ಇವ್ರು ನಮ್ಮನ್ನು ಕಾಯಂಗೆ ಇಲ್ಲ, ಬಂದು ಏನೋ ರೈಸ್ ಐಟಮ್ ತಗೊಂಡು. ಏನು ತಗೊಂಡೆ ಅಪ್ಪಿ ನೀನು? ರೈಸ್ ಬಾತ್ ತಗೊಂಡು ಆಲ್ರೆಡಿ ತಿನ್ನಕ್ಕೂ ಸ್ಟಾರ್ಟ್ ಮಾಡ್ಬಿಟ್ಟಾರೆ. ಕಾಯ್ಬೇಕು ಅನ್ನೋ ಇದು ಇಲ್ಲ. ಹೊಟ್ಟೆ ಎಷ್ಟಾಗ್ಬಿಟ್ಟಿತ್ತು. ನೀನು ಯಾವಾಗ ಹಸಿಯಲ್ಲ ಹೇಳಪ್ಪಿ. ಸೊ ಹಿಂಗಿದೆ ಒಲಿ ಇವತ್ತಿಂದು. ನಂಗೆ ಇಷ್ಟ ಇದೆ ರೈಸ್ ಬಾತು, ಟೊಮೆಟೊ ಬಾತು, ತರಕಾರಿ ಪಲಾವ್ ಎಲ್ಲ ಇಷ್ಟ ಇದೆ ರೈಸ್ ಐಟಮ್. ನಮ್ಮ ದೋಸೆ ಆಗ್ತಾ ಇದೆ. ನಾವು ಯೂಶಲಿ ಯಾವಾಗಲೂ ಹೇಳೋದು ಚಿಕ್ಕದು ಹಾಕು ಅಂತ, ಯಾಕಂದ್ರೆ ನಾವು ಚಿಕ್ಕದೇ ತಗೊಳ್ಳೋದು. 2 hours later. ಬಂದಿದೆ, ಮಲ್ಕೊಂಡು ಚೆನ್ನಾಗಿ ನಿದ್ದೆ ಹೊಡಿದ್ದೆ. ನಾನು ಮನು ಏನು ಮಾಡ್ತಾ ಇದ್ರೋ ನನಗೆ ಐಡಿಯಾನೇ ಇಲ್ಲ. 1 hour ಚೆನ್ನಾಗಿ ಮಲಗ್ಬಿಟ್ಟಿದೆ. ಏನಪ್ಪಾ ಬಚ್ಚಿಕ್ಕಿದ್ದ? ಮೊನ್ನೆ ಇವ್ರು ಪ್ರಸಾದ ಕೊಟ್ಟಿದ್ರಲ್ಲ ಮೇಲ್ಗಡೆ ಮನೆಯವರು, ಅಲ್ಲಿ ಇಟ್ಟಿದ್ದೀನಿ ಅಷ್ಟೇ, ತಿಂದಿಲ್ಲ. ತಿನ್ನಂಗಿರ್ ತಿನ್ನು. ಏಯ್, ಅದ ಏನೋ ಅವಲಕ್ಕಿದು ಸ್ವೀಟ್, ಅದು ಹುಳ ಅಲ್ಲ, ಇದು ಎಳ್ಳಿದು. ಅಯ್ಯೋ ಹುಳ ಅಂತ. ಅದಿದು ಕಡಲೆ ಪುಡಿನೋ ಏನೋ ಪುಡಿ ಮಾಡಿರೋದದು. ಚೆನ್ನಾಗಿರುತ್ತೆ, ಕಡಲೆ ಪುಡಿ ಮಾಡಿರೋದು. ಅದು ಇನ್ನೊಂದು ಅವಲಕ್ಕಿ.
ಅದಿನ್ನೊಂದು ಅವಲಕ್ಕಿಲಿ ಮಾಡಿರೋದು, ಅದು ಚೆನ್ನಾಗೈತೆ, ಟೇಸ್ಟ್ ಮಾಡಿ ನೋಡು. ಕಾಯಿ ಅವಲಕ್ಕಿ ಎಲ್ಲ ಹಾಕಿ ಮಾಡೋದು. ಆಮೇಲೆ ಇನ್ನೊಂದು ವಿಷಯ, ಅಷ್ಟೇ. ಮಲಗಿದ್ದ ನೀನು? ಇಲ್ಲ. ನಾನು ಡಿಸೈಡ್ ಮಾಡ್ಬಿಟ್ಟೆ ಅವಾಗಲೇ. ಏನಂತ? ಒಂದು ತಿಂಗಳಿಂದ ಇನ್ಮೇಲೆ ಮಧ್ಯಾಹ್ನಕ್ಕೆ ಮಲಗಲ್ಲ. ಹೌದಾ? ನೆನ್ನೆ ಮಲಗಿದ್ದಲ್ಲ? ಯಾವಾಗ? ನೆನ್ನೆ ಮಲಗಿದೆ. ಮಲಗಿರ್ಲಿಲ್ವಾ? ಓಕೆ. ಬೆನ್ನು ಹೋಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ದೆ ಅಷ್ಟೇ, ಮಲಗಿಲ್ಲ. ಓ ಸೂಪರ್. ಚೆನ್ನಾಯ್ತಾ? ಓಕೆ, ಚೆನ್ನಾಗೈತದು. ನಾನು ನೆನ್ನೆ ಟೇಸ್ಟ್ ಮಾಡಿ ನೋಡಿದೆ, ತಿನ್ನಕ್ಕೆ ಚೆನ್ನಾಗಿದೆ. ಬಟ್ ನಾನು ಸ್ವೀಟ್ ಇಷ್ಟ ಆಗಲ್ಲ, ನನಗೆಲ್ಲನೂ ಓಕೆ ಅನ್ಸುತ್ತೆ. ಸರಿ, ಇವಾಗ ನಿಮ್ಮ ಪಯಣ? ನಿಮ್ಮ ಪಯಣ? ನಮ್ಮ ಪಯಣ ಶೌರಿಕನ ಹತ್ರ ಹೋಗಿ ಕಟ್ ಮಾಡಿಸ್ಕೊಂಡು ಬರೋದು. ಅಯ್ಯಪ್ಪ, 3 ದಿವಸದಿಂದ ಅಪಾಯಿಂಟ್ಮೆಂಟ್ ಕೇಳ್ತಾ ಇದೀನಿ, ಕೊಡ್ತಾ ಇಲ್ಲ. ನಿಂಗೆ ಶೌರಿಕ ಅಂದೇಡ್ಕೆ ನಾನು ಫುಲ್ ಕನ್ನಡದಲ್ಲೇ ಮಾತಾಡ್ತೀನೋ ಅನ್ಕೊಂಡೆ. ಆಲೇ ಇಂಗ್ಲೀಷಿಗೆ ಸ್ವಿಚ್ ಆಗೋದೆ. ಅಷ್ಟೇ ಬರೋದು. ಓಕೆ, ನಮ್ಮ ಲೈಫು ಹೆಂಗಾಗೋಗಿದೆ ಅಂದರೆ, ಕನ್ನಡ ಇಂಗ್ಲೀಷು ಮಿಕ್ಸ್ ಮಾಡಿ ಮಾತಾಡಿ ಮಾತಾಡಿ ಎಷ್ಟೋ ಇಂಗ್ಲೀಷ್ ಪದಗಳನ್ನ ಕನ್ನಡ ಪದಗಳು ಅನ್ಕೊಬಿಟ್ಟಿದ್ದೀವಿ ನಾವು. ಮಿಕ್ಸ್ಚರ್ ಮಿಕ್ಸ್ಚರ್ ಅದು ಈಸಿಯಾಗಿ ಬಂದ್ಬಿಡ್ತಾವಲ್ಲ ಬಾಯಿಗೆ. ಪೂರ್ತಿ 100% ಕನ್ನಡ ರೆಗ್ಯುಲರ್ ಲೈಫಲ್ಲಿ ಮಾತಾಡೋರು ಯಾರೂ ಇಲ್ಲ ಅನ್ಕೊಂತೀನಿ. ಇದಾರಪ್ಪಿ, ಯಾಕಿಲ್ಲ, ಬೇಜಾನ್ ಜನ ಇದಾರೆ. ಹೌದಾ? ಈಗ ಸೆಲೆಬ್ರಿಟಿಗಳನ್ನ ಹೇಳ್ಬೇಕಂದ್ರೆ ಮೊನ್ನೆ ತೀರೋದ್ರಲ್ಲ ಅಮ್ಮ, ರೇಡಿಯೋ ಹೇಳಿದ್ದು ರೆಗ್ಯುಲರ್ ಲೈಫಲ್ಲಿ. ರೆಗ್ಯುಲರ್ ಲೈಫಲ್ಲೂ ಆ ಅಮ್ಮ ಮಾತಾಡ್ತಾರೆ. ಅವರು ಅಪರ್ಣ ಇಲ್ಲ. ಎಲ್ಲಿದೆ ಅವ್ರದ್ದು? ಈಗ ಕಾಫಿ ಅನ್ನೋದು ಇಂಗ್ಲಿಷ್ ಪದ, ಹಂಗ್ ಲೆಕ್ಕ ಬರಲ್ಲ. ಕನ್ನಡದಲ್ಲಿ ಸ್ವಚ್ಛತೆ ಅಂದ್ರೆ ಪ್ಯೂರಿಟಿ ಆಫ್ ವರ್ಡ್ಸ್. ನಮ್ದೆಲ್ಲ ಕಳಬೆರಕೆ. ಅವ್ರ ಅದೇನಂತ ಉಚ್ಚಾರಣೆ ಅಂತಾರಲ್ಲ, ಅವ್ರದ್ದೇ ಡಿಫ್ರೆಂಟ್ ಪದಗಳು, ಅದ್ರ ಉಚ್ಚಾರಣೆ. ಮೈಸೂರಿನ ಕಥೆಗಳು ಅಂತ ಮಾಡ್ತಾರಲ್ಲ, ಅವಯ್ಯಂದು ಕನ್ನಡ ಲ್ಯಾಂಗ್ವೇಜ್ ಚೆನ್ನಾಗಿದೆ, ಸ್ಪಷ್ಟತೆ. ಹಂಗೆ ಬೇಜಾನ್ ಜನ ಇದ್ದಾರೆ. ನಾವು ಇಂಟ್ರೆಸ್ಟ್ ತೋರಿಸ್ಲಿಲ್ಲ, ನಮಗ್ ನಾವು ಉಕ್ಕೋಬೇಕು. ನಾವು ಕನ್ನಡ ಪದಗಳನ್ನ ಎಷ್ಟು ಪದಗಳನ್ನ ತಪ್ಪು ಮಾತಾಡ್ತೀವಿ. ಅದೇ ಹೇಳಿದ್ದು, ನಮಗ್ ನಾವೇ ಇದ್ ಮಾಡ್ಕೋಬೇಕು. ಯಾಕಂದ್ರೆ ಇದಾರೆ, ಬೇಜಾನ್ ಜನ ಇದಾರೆ ಮಾತಾಡೋದು, ಬಟ್ ನಮ್ಗೆ ಗೊತ್ತಾಗಲ್ಲ. ಆದ್ರೆ ಇನ್ನೊಂದೇನ ಗೊತ್ತಾ, ಅವ್ರ ಹತ್ರ ಹೋಗಿ ಮಾತಾಡೋಕ್ಕೂ ಆಗಲ್ಲ. ಯಾಕಂದ್ರೆ ಎಷ್ಟೋ ಒಂದು ಪದಗಳು ಅವ್ರು ಉಪಯೋಗಿಸೋದು ನಮ್ಗೆ ಅರ್ಥನೇ ಆಗಲ್ಲ. ಎಷ್ಟೋ ಸಲ ನನಗೆ ಆಗೈತೆ ಎಕ್ಸ್ಪೀರಿಯನ್ಸ್. ಅವ್ರು ಹೇಳ್ತಾರೆ, ಸುಮ್ಮನೆ ತಲೆ ಇಟ್ಕೊಂಡಿದ್ದೆ. ಹೌದೌದು ಹೌದು 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 ಸರ್, ಹೇಳೋದು ಕರೆಕ್ಟ್ ಸರ್, ಇಷ್ಟೇ ಹೇಳೋದು, ಏನು ಹೇಳಲ್ಲ. ಯಾಕಂದ್ರೆ ಅರ್ಥನೇ ಆಗಲ್ಲ, ಕೇಳಕ್ ಅವಮಾನ. ಕನ್ನಡದವರಾಗಿ ಕೇಳ್ತಿರಲ್ಲ, ಏನೋ ಮಾಡಕ್ಕಾಗಲ್ಲ. ಓಕೆ, ಬಾಯ್. ಬಾಯ್. ಮನು ಹೇರ್ ಕಟ್ಟಿಗೆ ಹೊಟ್ರು. ನಾನು ಈಗ ಕೂತ್ಕೊಂಡು ಆಫೀಸ್ ಕೆಲಸ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಸಿಕ್ಕಾಬಟ್ಟೆ ಕೆಲಸ ಇದೆ. ಇತ್ತೀಚೆಗೆ ಕೆಲಸ ತುಂಬ ಜಾಸ್ತಿ ಇದೆ ಆಫೀಸಲ್ಲಿ. ನನಗೆ ಸಫಿಷಿಯಂಟು 7 to 8 hours ಬೇಕೇ ಬೇಕು. ಪ್ರಾಪರ್ 1 hour ಬ್ರೇಕ್ ತಗೋಬಹುದು ಅಷ್ಟೇ ನಾನು. ಹಾಗಾಗಿ ಹೋಗ್ತೀನಿ, ಕೂತ್ಕೊಂಡು ಆಫೀಸ್ ಕೆಲಸ ಕಂಟಿನ್ಯೂ ಮಾಡಿಕೊಂಡು ಬೇಗ ಬೇಗ ಮುಗಿಸ್ಕೊಳ್ಳೋಣ. ಒಬ್ಬಳೇ ಇರೋದ್ರಿಂದ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಮುಗಿಸ್ಕೋಬಹುದು. ಇದು ನಾನು ರೆಗ್ಯುಲರ್ ಹೇರ್ ಕಟ್ ಮಾಡ್ಕೊಳ್ಳೋದು. ಇವರು ಬೆಳಗ್ಗೆಯಿಂದ ಬಿಸಿ, 3 ದಿವಸದಿಂದ ಇವಾಗಲೇ ಸಿಕ್ಕಿದ್ದು. ಇನ್ನೇನಿಲ್ಲ, ಹೇರ್ ಕಟ್ ಮಾಡಿಸ್ಕೊಡ್ತೀನಿ. ಯಾಕಂದ್ರೆ ಇವ್ರು ಕಾಲೇಜ್ ಬಿಡ್ತಿದ್ರೆ ಮತ್ತೆ ತಿರ್ಗಾ ರಶ್ ಆಗ್ಬಿಡುತ್ತೆ. ರಶ್ ಆಗ್ಬಿಟ್ರೆ ಆಮೇಲೆ ತಿರ್ಗಾ ಕರೆಕ್ಟಾಗಿ ಮಾಡಲ್ಲ. ಬಂದರು ಏನಪ್ಪ? ಏನಿಲ್ಲ, ಲೈಟ್ ಹಾಕೋ ಹೋಗ್ಲಿ. ಬಂದ ತಕ್ಷಣ ಅರ್ಜೆಂಟ್ ಕೆಲಸ ಇದೆ ಅಂತ ಓಡೋದ್ರು. ಬೆಡ್ರೂಮ್ ಕಡೆ ತಿರುಗಿ ನೋಡ್ತಾ ಇದ್ದೀನಿ. ಮಧ್ಯಾಹ್ನ ಮಲ್ಕೊಂಡಿದ್ನಲ್ಲ, ಬ್ಲ್ಯಾಂಕೆಟ್ನೇ ಮಡ್ಸಾಕಿಲ್ಲ ನಾನು. ಇವಾಗ ನೋಟಿಸ್ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ಸ್ವಲ್ಪ ಚಳಿ ಜಾಸ್ತಿ ಆಗೋಗಿದೆ ಅಲ್ಲ, ಅಲ್ಲೇ ಆಯ್ತು ಒಂದು 2-3 weeks ಏನೇ ನಾನು ಈ ರಗ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ತುಂಬಾ ತಿಕ್ಕಿದೆ, ಸ್ವಲ್ಪ ವೆಯ್ಟು ಜಾಸ್ತಿ ಇದೆ. ಅದನ್ನು ಹೊಚ್ಕೊಂಡ್ರೆ ಯಾರೋ ನನ್ನ ಮೇಲೆ ಇನ್ನೊಬ್ರು ಮಲ್ಕೊಂಡಿದ್ದಾರೇನೋ ಅನ್ನೋಷ್ಟು ಫೀಲ್ ಆಗೋಷ್ಟು ವೆಯ್ಟ್ ಇದೆ. ಬಟ್ ಬೆಚ್ಚಗಾಗತ್ತೆ, ಒಳ್ಳೆ ನಿದ್ದೆ ಬರತ್ತೆ. ಹಂಗಾಗಿ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಮನು ತೆಳ್ಳಗಿರೋದೇ ಯೂಸ್ ಮಾಡ್ತಿದ್ದಾರೆ. ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡೋದು ತಂದಿಲ್ಲಿ ಬಿಸಾಕಿದ್ದೀನಿ ನೋಡಿ. ಅದನ್ನ ಎತ್ತಿಡ್ಬೇಕು ಕಬೋರ್ಡಿಗೆ. ಏನಪ್ಪ, ಆಯ್ತಾ? ಎಲ್ಲ ಆಯ್ತು, ಫ್ರೆಶ್ ಆಗಿದ್ದೀನಿ ಇವಾಗ. ಏನಿಲ್ಲ, ನಮ್ಮ ವೈಫ್ ಇದಾರಲ್ಲ, ಅವ್ರು ಏನಾದ್ರು ಅಪ್ಪಿ ಏನು ಮಾಡಲ್ಲ. ಅವ್ರು ಏನು ಮಾಡಲ್ಲ. ಕಾಫಿ ಕೊಟ್ಬಿಟ್ರೆ ಫುಲ್ ಸಂತೋಷ. ನಿಮ್ಮ ವೈಫ್ ಎಲ್ಲಿದ್ದಾರೆ? ಯಾರು ಕರ್ಕೊಂಡು ಬಂದು ಮಾಡಿಸ್ಕೊಳ್ಳಿ. ಅದನ್ನೇ ಮಾಡೋದು ಇವಾಗ. ಕ್ಯಾಮ್ರಾ ಆಫ್ ಆದ್ಮೇಲೆ ಖಂಡಿತ ನಾನು ಅವ್ರ ವೈಫ್ ಅಲ್ಲಪ್ಪ. ಈಗ 1 hour ಹಿಂದೆ ಬಿಟ್ಬಿಟ್ಟೆ ಅವ್ರನ್ನ. ಬೇಡ, ನೀನ್ ಸಾಯಂಕಾಲ 6 ಗಂಟೆ ತನಕನೂ ನಾನು ಅವ್ರ ಹೆಂಡತಿ ಅಲ್ಲ, ಅವ್ರು ನನ್ನ ಯಜಮಾನ್ರಲ್ಲ. ಬುಡು ಕೊಡಿಸ್ಕೊಂಡು ಬಂದ್ಬಿಟ್ಟಿದ್ಯಾ ಹಿಂಗೆ. ಇದನ್ನ ಆರ್ಮಿ ಕಟ್ ಅಂತೀವಿ ನಮ್ಮ ಭಾಷೆಯಲ್ಲಿ. ಮನು, ಇದೇನ್ ಮನು? ಹಿಂಗೆ ಈ ತರ ಇಲ್ಲಿ ನೋಡಿಲಿ, ಹಿಂಗ್ ಶೇಪು ಹಿಂಗ್ ತಗೊಂಡವ್ರೆ. ಈ ಕಡೆಯಿಂದನೂ ಹಂಗೆ ಕಾಣ್ತಾ ಇರೋದು. ಇಲ್ಲಿ ನೋಡಿಲಿ, ಹಿಂಗೋಗಿ ಹಿಂಗೆ ಕರೆಕ್ಟಾಗಿ. ಇದು ಸ್ಟ್ರೈಟ್ ಇಲ್ಲ, ಸ್ಟ್ರೈಟ್ ಮಾಡಿದ್ರೆ ಕರೆಕ್ಟ್ ಆಗೈತೆ. ಬಗ್ಗಿದ್ರೆ
ಸ್ಕಿನ್ ಸ್ಟ್ರೆಚ್ ಆಗತ್ತಲ್ಲ ಅದು ಬೇರೆ ಶೇಪೇ ಕಾಣಿಸ್ತಾ ಇದೆ. ಏನು ಫೇಡ್ ಕಟ್ಟ. ಫಸ್ಟ್ ಆಫ್ ಆಲ್ ನಿನ್ ತಲೆಯಲ್ಲಿ ಕೂದಲೇ ಬೆಳೆಯಲ್ಲ, ಅದನ್ನ ಹೋಗಿ ಹೋಗಿ ಬುಡಕ್ ಕತ್ತರಿಸ್ಕೊಂಡು ಬರ್ತೀಯ. ಹಂಗೆ ಇರಬೇಕು. ಫ್ರಂಟ್ ಮಾತ್ರ ಬಿಡಿಸ್ಬಿಟ್ಟಿದ್ಯಾ ಉದ್ದಕ್ಕೆ. ನೋಡಿ ಇಲ್ಲಿ ಇದಿಷ್ಟು ಕಟ್ ಮಾಡ್ಸೋದಲ್ವಾ, 4 ತನಕ ಇದೆ ಇದು. ಹೌದು, ಎಷ್ಟು ಕೂದಲು ಉದುರೋಗಿದೆ ಗೊತ್ತಾ ನೀವು? ಟ್ರೀಟ್ಮೆಂಟ್ ತಗೋಬೇಕು. ನೀನೇ ಬೆಟರು, ಸುಮ್ಮನಿರೋ ಮನು. ನಿಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ಆಲ್ರೆಡಿ 3/4 ಸೈಟ್ ಏನು 1.5 ಸೈಟ್ ಇಟ್ಕೊಂಡವ್ರೆ. ಸೈಟ್ ಇಲ್ಲ, ಅವರೆಲ್ಲ ಜಮೀನಲ್ಲಿ. ಜಮೀನಲ್ಲಿ ಅವ್ರೆ. ನಾವು ಇನ್ನು ಸೈಟ್ ಅಲ್ಲಿ 20-30 ಸೈಟ್. ಇನ್ನು ಹಾಫ್ ಸೈಟ್ ಅಲ್ಲೇ ಇದ್ದೀಯಾ ನೀನ್, ಪರವಾಗಿಲ್ಲ. ಇಲ್ಲ ನೋಡಿ, ಇಲ್ಲೊಂದು ಹಾಫು ಇಲ್ಲ ಮನು. ಅದ್ ಹೆಂಗ್ ಗೊತ್ತಾ, ಹೋಗ್ಲಿ ಬಗ್ಗು. ಇಲ್ಲೊಂದು 1/4 ಭಾಗ ಸೈಟು, ಇಲ್ಲೊಂದು 1/4 ಭಾಗ ಸೈಟು, ಮಧ್ಯದಲ್ಲಿ ಒಂದು ರೋಡು. ಸೊ ಬಿ ಹ್ಯಾಪಿ. I'll be very happy if you give me coffee. ಹಂಗೆ. ನಿನ್ ಜೆನೆಟಿಕಲ್ಲೂ ಹೇರ್ ಫಾಲ್ ಇದೆ ಅಲ್ಲ ನಿಮ್ಗೆ? ಆಫ್ ಬರ್ಡ್. ಆಕ್ಚುಲಿ ನನಗೂ ಕಾಫಿ ಕುಡಿಬೇಕಿತ್ತು. ತುಂಬಾ ಅಂದ್ರೆ ತುಂಬಾ ತಲೆ ನೋವ್ತಾ ಇದೆ ಮನು. ತಡ್ಕೊಳಕ್ ಆಗದಲ್ಲ ಈಗ ಮಾತ್ರೆ ಹಾಕೊಂಡೆ ಈಗ ಜಸ್ಟ್. ನಿಮ್ಗೊಂದು ಗೊತ್ತಿಲ್ಲ, ಒಂದು ಮಾತ್ರೆಗೆ ನಾನು ಚಾಕ್ಲೇಟ್ ಅಂತ ಹೆಸರಿಟ್ಟಿದ್ದೀನಿ. ಇದನ್ನ ಯಾವಾಗನೂ ಸ್ಟಾಕ್ ಇಟ್ಕೊಂಡಿರ್ತೀವಿ ತಲೆನೋವಿಗೆ. ಜಾಸ್ತಿ ಸಿಸ್ಟಮ್ ನೋಡ್ತೀವಲ್ವಾ, ಕಣ್ಣು ಈ ಪೋರ್ಷನ್ ಪೇನ್ ಬಂದ್ಬಿಡತ್ತೆ. ಅವಾಗ ಅಪರೂಪಕ್ಕೆ ಯಾವಾಗಲಾರು ಅಂದರೆ ತಡ್ಕೊಳಕ್ಕಾಗದೇ ಇಲ್ಲ ಅನ್ನೋ ಥರ ಪೇಯ್ನ್ ಇದ್ದಾಗ ಇದನ್ನ ಹಾಕೊಂತೀವಿ. ಇದಕ್ಕೆ ಹೆಸರು ನಾವು ಇಟ್ಟಿರೋದು ಚಾಕ್ಲೇಟ್, ಆರೆಂಜ್ ಚಾಕ್ಲೇಟ್ ಅಂತ ನಾನು ಇಟ್ಟಿರೋದು. We gotta check out, it's close to 11, so baby ride it with some urgency. I'm just here for the fun part, cause I'm good on the money part. I be leaving in the cold season.